ಕೆಲವು ಚಿತ್ರಗಳು 3 ದಿನ ಓಡೇ ಇರಲ್ಲ. ನಮ್ಮ ಗಣೇಶನಿಂದ ನಮ್ಮ ಅನ್ನದಾತ ಏನನ್ನ ಅಳವಡಿಸ್ಕೋಬಹುದು, ಅಲ್ಲನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಆದರೆ ಸರ್ವಾಂತರ್ಯಾಮಿ ಯೇಸು ಕ್ರಿಸ್ತ ಜನಗಳಿಗೋಸ್ಕರ ಹೇಗೆ ಶಿಲ್ಬೆ ಏರ್ದ, ಈ ಒಂದು ಗುಣಗಳನ್ನ ಅಳವಡಿಸ್ಕೊಂಡು ಸಿನಿ ಪ್ರಯಾಣ ಏನಿದೆ ಅದು ಸುಗಮವಾಗಿ ನಡೀತದೆ ಅನ್ನೋದು ನನ್ನ ಅನಿಸಿಕೆ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಅನ್ನದಾತನ ಮನದಾಳ ಹೇಗಿರಬೇಕು ಅಂತ ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ. ನಾವಿರುವಂಥ ದೇಶ ಭಾರತ ದೇಶದ ದೊಡ್ಡ ಶಕ್ತಿ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ. ಅಂದರೆ ಇಲ್ಲಿ ನಾನಾ ಧರ್ಮಗಳು, ಹಲವಾರು ಮತಗಳಿದ್ದಾವೆ. ಆದರೂ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ನಾವೆಲ್ಲ ಬದುಕು ನಡೆಸ್ತಾ ಇದ್ದೀವಿ. ಇದನ್ನು ನಮ್ಮ ಅನ್ನದಾತ ಅಂದರೆ ನಿರ್ಮಾಪಕ ಈ ಒಂದು ಗುಣನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆ ನಾನು ಹೇಳ್ತೀನಿ. ನಮ್ಮ ಸಂಸ್ಕೃತಿ ಪ್ರಕಾರ ನಾನಾ ದೇವರುಗಳಿದ್ದಾರೆ, ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಮತಗಳಿದ್ದಾವೆ. ಆ ದೇವರುಗಳಿಂದ ನಮ್ಮ ಅನ್ನದಾತನಾದ ನಿರ್ಮಾಪಕ ದೇವರಿದಾನಲ್ಲ, ಅವನು ಏನನ್ನ ಕಲಿಬೇಕು ಅನ್ನೋದು ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ. ಮೊದಲನೆಯದಾಗಿ ವಿಘ್ನ ವಿನಾಶಕ ವಿನಾಯಕ ಅಂದರೆ ಗಣೇಶ. ನಮ್ಮ ಗಣೇಶನಿಂದ ನಮ್ಮ ಅನ್ನದಾತ ಏನನ್ನ ಅಳವಡಿಸ್ಕೋಬೋದು, ಯಾವ್ಯಾವ ಗುಣಗಳನ್ನ ಅಳವಡಿಸ್ಕೋಬೋದು ಅನ್ನೋದು ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ. ಗಣೇಶನಿಗೆ ದೊಡ್ಡ ಕಿವಿ ನಮ್ಮ ಅನ್ನದಾತರು ಆದ ನಿರ್ಮಾಪಕರಿಗೂ ಇರಬೇಕು. ಯಾಕೆಂದರೆ ಎಲ್ಲರೂ ಹೇಳಿದ್ನ ಕೇಳಿಸ್ಕೋಬೇಕು ಅಂತ. ಆ ಗುಣನ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನೊಂದು, ಗಣೇಶನಿಗಿರೋ ಹಾಗೆ ದೊಡ್ಡ ತಲೆ. ಯಾಕೆಂದರೆ ಕೇಳಿಸ್ಕೊಂಡಿರೋದನ್ನೆಲ್ಲ ಅಲ್ಲಿ ತುಂಬ್ಕೋಬೇಕಲ್ಲ, ಆದ್ದರಿಂದ. ಅದಾದಮೇಲೆ ಗಣೇಶನಿಗಿರೋ ಹಾಗೆ ಉದ್ದ ಸೊಂಡಿಲು. ಯಾಕೆಂದರೆ ಎಲ್ಲಿ ಏನು ನಡೀತಿದೆ, ಏನಾದರೂ ಬೇರೆ ಕೆಟ್ಟ ವಾಸನೆ ಬರ್ತಾ ಇದೆಯಾ, ಈ ಥರ ಆಗ್ತಾ ಇದೆಯಾ, ಆ ಥರ ಆಗ್ತಾ ಇರೋ ಆ ಗ್ರಹಿಕೆ ಮಾಡೋದಕ್ಕೆ ಆ ಥರ ಒಂದು ಗುಣನ ಅಳವಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು, ಗಣೇಶನಿಗಿರೋ ಹಾಗೆ ದೊಡ್ಡ ಹೊಟ್ಟೆ. ಏನಕ್ಕೆ? ಕೇಳಿಸ್ಕೊಂಡಿರೋದನ್ನೆಲ್ಲ ಅರ್ಗಿಸ್ಕೋಬೇಕಲ್ಲ, ಜೀರ್ಣ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಅಷ್ಟು ದೊಡ್ಡ ಆಕಾರ ಇದ್ರೂ ಒಂದು ಚಿಕ್ಕ ಸಣ್ಣ ಇಲಿನ ವಾಹನ ಮಾಡ್ಕೊಂಡಿದ್ದಾನೆ. ಅಂದರೆ ಆ ಕಾಲಕ್ಕೆ ತಕ್ಕಂತೆ ಏನು ಬೇಕೋ ಅದನ್ನು ಅಳವಡಿಸ್ಕೊಂಡು ಕೆಲಸ ನಡೆಸಬೇಕಾಗಿರೋ ಗುಣನ ನೀವು ಅಳವಡಿಸ್ಕೋಬೇಕಾಗತ್ತೆ. ಮತ್ತು ಕಣ್ಣು ಚಿಕ್ಕದಾದರೂ ದೂರದೃಷ್ಟಿ ಇರೋವಂಥ ಆ ಗಣೇಶನ ಒಂದು ಕ್ವಾಲಿಟಿನ ನೀವು ಅಳವಡಿಸ್ಕೋಬೇಕಾಗುತ್ತೆ ಅಂತ ನನ್ನ ಪ್ರಕಾರ. ಇನ್ನೊಂದು ಧರ್ಮಕ್ಕೆ ಹೋದರೆ ಅಲ್ಲನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಆದರೆ ಸರ್ವಾಂತರ್ಯಾಮಿ, ಎಲ್ಲ ಕಡೆನೂ ಇರ್ತಾನೆ ಅಂತ ಹೇಳ್ತಾರೆ. ಆ ಗುಣನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಏನು ಅಂದರೆ, ನೀವು ಎಲ್ಲ ಜಾಗದಲ್ಲೂ ಇರಬೇಕು ಅನ್ನೋ ಅಂಥ ಒಂದು ಅನಿವಾರ್ಯತೆ ಏನಿಲ್ಲ. ಆದರೆ ಎಲ್ಲ ಜಾಗದಲ್ಲೂ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಆ ಗುಣನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೊಂದು, ಯೇಸು ಕ್ರಿಸ್ತ ಜನಗಳಿಗೋಸ್ಕರ ಹೇಗೆ ಶಿಲ್ಬೆ ಏರ್ದ, ಎಲ್ಲರ ಕಷ್ಟಗಳನ್ನು ಅವನೇ ತಗೊಂಡ. ಹಾಗೆ ಆ ಗುಣನ ನೀವು ಅಳವಡಿಸ್ಕೋಬೇಕು. ಯಾಕೆಂದರೆ ನಿಮ್ಮ ತಂಡನ ನೀವು ಮುನ್ನಡೆಸ್ಕೊಂಡು ಹೋಗಬೇಕು ಅಂದರೆ ಆ ಗುಣನ ನೀವು ಅಳವಡಿಸ್ಕೋಬೇಕಾಗ್ತದೆ. ಅದಾದ ಮೇಲೆ 3 ದಿನ ಆದ ನಂತರ ಅವನು ಮರು ಜೀವ ಪಡ್ಕೊಂಡು ದೇವರಾಗ್ತಾನೆ, ಜನರ ಸುಖವಾಗಿರೋಗೋಸ್ಕರ ಕೆಲಸ ಮಾಡ್ತಾನೆ. ಅದನ್ನು ಅಳವಡಿಸ್ಕೊಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಅನ್ನದಾತರಾದ ನಿರ್ಮಾಪಕರ ಇನ್ಸೈಟ್ ಅಥವಾ ಅವರ ಮನದಾಳದಲ್ಲಿ ಈ ಒಂದು ಗುಣಗಳನ್ನ ಅಳವಡಿಸ್ಕೊಂಡು ಅವರು ಮುಂದೆ ನಡ್ಕೊಂಡು ಹೋದರೆ ಅವರಿಗೆ ಅವರ ಸಿನಿ ಪ್ರಯಾಣ ಏನಿದೆ ಅದು ಸುಗಮವಾಗಿ ನಡೀತದೆ ಅನ್ನೋದು ನನ್ನ ಅನಿಸಿಕೆ. ಯೇಸು ಕ್ರಿಸ್ತಂದು ಒಂದು ಉದಾಹರಣೆ ಕೊಟ್ಟಿದ್ದೆ. ಅಂದರೆ 3 ದಿನ ಆದಮೇಲೆ ಅವನು ಜನಗಳಿಗೋಸ್ಕರ ಎದ್ದು ಬರ್ತಾನೆ ಅಂತ. ಅದರಿಂದ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಕೆಲವು ಚಿತ್ರಗಳು 3 ದಿನ ಓಡೇ ಇರಲ್ಲ. ಅದಾದಮೇಲೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಆಗಿ 2 ವರ್ಷ ಓಡಿರೋಂಥ ನಿದರ್ಶನಗಳಿದ್ದಾವೆ. ಈ ಮೂಲಕ ನಾನು ನಮ್ಮ ನಿರ್ಮಾಪಕರಿಗೆ ಹೇಳೋದೇನು ಅಂತಂದರೆ, ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ತಂಡದ ಮೇಲೆ ನಿಮಗೆ ನಂಬಿಕೆ ಇರಲಿ. ಅವ್ರ ಮೇಲೆ ಆ ನಂಬಿಕೆ ಇಟ್ಟು ನೀವು ಎದೆಗುಂದದೆ ಎದುರಿಗೆ ನಿಂತ್ಕೊಂಡ್ರೆ ಸಿನಿಮಾಗಳು ಕ್ಲಿಕ್ ಆಗೋ ನಿದರ್ಶನಗಳು ತುಂಬ ಇದ್ದಾವೆ. ಮುಂದೆ ಏನು ಮಾತಾಡ್ತೀನಿ ಅನ್ನೋ ಕುತೂಹಲನ ಚಿತ್ರರಂಗ ಒಂದು ಕುಟುಂಬ.
ಹೇಗೆ ಏನು ಅಂತ ಗೊತ್ತಾಗ್ಬೇಕಾ? ಮುಂದಿನ ಎಪಿಸೋಡ್ ನೋಡಿ. अन्नदाता सुखी भव.